ಕೆಂಪು ಫೈಲ್ನೊಂದಿಗೆ ರಾಷ್ಟ್ರಪತಿಯನ್ನ ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಜೈಶಂಕರ್. ಮುಂದಿನ ನಡೆಯ ಬಗ್ಗೆ ದೇಶದ ಸರ್ವೋಚ್ಚ ನಾಯಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಎರಡು ಕೆಂಪು ಫೈಲ್ಗಳೊಂದಿಗೆ ರಾಷ್ಟ್ರಪತಿ ಭವನಕ್ಕೆ ತೆರಳಿದಂಥ ಅಮಿತ್ ಶಾ ಮತ್ತು ಜೈಶಂಕರ್ ಸಂಪೂರ್ಣವಾದ ಮಾಹಿತಿಯನ್ನು ದ್ರೌಪದಿ ಮುರ್ಮು ಅವರಿಗೆ ತಿಳಿಸಿದ್ದಾರೆ. ಆ ಕೆಂಪು ಫೈಲ್ನಲ್ಲಿ ಆ ಕುತಂತ್ರಿ ಪಾಕಿಸ್ತಾನ ಸದ್ದಡಿಸುವಂಥ ಭವಿಷ್ಯ ಅದರಲ್ಲಿ ಅಡಗಿದೆಯಾ? ಉರಿ ದಾಳಿಯ ವೇಳೆ ಪ್ರಣಬ್ ಮುಖರ್ಜಿ ಭೇಟಿಯಾಗಿದ್ದರು ಪ್ರಧಾನಿ ಮೋದಿ. ಆ ಉರಿ ದಾಳಿ ಯಾವ ಕಾರಣಕ್ಕೂ ನಮ್ಮ ಭಾರತದ ಇತಿಹಾಸ ಮರೆಯುವ ಹಾಗಿಲ್ಲ. ಯಾವ ರೀತಿ ವೈರಿಪಡಿಯನ್ನು ಹಿಮ್ಮೆಟ್ಟಿಸಿದ್ರು, ವೈರಿಗಳ ಸೊಲ್ಲಡಗಿಸಿದ್ರು ಅನ್ನೋದನ್ನು ಹಿಂದೆ ನೋಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ರಾಷ್ಟ್ರಪತಿ ಬಳಿಗೆ ತೆರಳಿ ಪ್ರಮುಖ ಅಂಶಗಳನ್ನು, ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡಿದ್ದರು. ಜೊತೆಗೆ ರಾಷ್ಟ್ರಪತಿಗಳಿಂದ ಕೆಲವಷ್ಟು ಸಲಹೆ ಸೂಚನೆಗಳನ್ನು ಪಡೆದುಕೊಂಡಿದ್ದರು. ಆವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಸಾಕಷ್ಟು ಸಾಮ್ಯತೆಗಳಿದ್ದಾವೆ. ಅಂಥದ್ದೇ ಘಟನೆ ನಡೆದಿದೆ. ಇದನ್ನು ಸಹಿಸಿಕೊಳ್ಳಲಾಗದ ಹಂತಕ್ಕೆ ಭಾರತ ಬಂದು ನಿಂತುಕೊಂಡಿದೆ. ಹೀಗಾಗಿ ಮೋದಿ ಸೂಚನೆಯ ಮೇರೆಗೆ ಅಮಿತ್ ಶಾ ಮತ್ತು ಜೈಶಂಕರ್ ಇಬ್ಬರು ಹೋಗಿದ್ದಾರೆ. ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿದ್ದಾರೆ. ಎರಡು ಫೈಲ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ರೆಡ್ ಕಲರ್ನ ಫೈಲ್ಗಳು. ಆ ಫೈಲ್ಗಳಲ್ಲಿ ಪಾಕಿಸ್ತಾನದ ಬುಡಮೇಲು ಮಾಡುವಂಥ ಶಕ್ತಿ ಅಡಗಿದೆಯಾ ಅನ್ನೋದು ಕೂಡ ಭಾಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಾಲಾಕೋಟ್ ದಾಳಿ ವೇಳೆ ರಾಮನಾಥ್ ಕೋವಿಂದ್ ಕೂಡ ಭೇಟಿಯಾಗಿದ್ದರು, ರಾಜನಾಥ್ ಸಿಂಗ್. ಹೀಗೆ ಹೇಳ್ತಾ ಹೋದರೆ ಬಹಳ ದೊಡ್ಡ ಪಟ್ಟಿಯ ನಿದರ್ಶನ ಇದೆ. ಅಂಥದ್ದೇ ದಾಳಿ ಮಾಡುವಂಥ ಮಾಹಿತಿಯನ್ನು ರಾಷ್ಟ್ರಪತಿಗೆ ರವಾನೆ ಮಾಡಿರಬಹುದು ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ.